ಮುನ್ರಾಜು ಗೊಟ್ಟಿಗೆರೆ ಅವ್ರದ್ದು ಜನ್ಮದಿನ. ಭಾಳ ಅರ್ಥಪೂರ್ಣವಾದಂಥ ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ಕೂಡ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆ ಆಚರಣೆ ಮಾಡ್ತಾ ನಿಮ್ಗಳಿಗೆಲ್ರಿಗೂ ಕೂಡ ಪ್ರಸಾದದ ವ್ಯವಸ್ಥೆ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಿದ್ದಾರೆ ಆಶ್ರಮಗಳಂದ್ರೇ ಫೇಕು, ಸಿಂಪತಿಗೋಸ್ಕರ ಮಾಡ್ತಾರೆ ವಿಡಿಯೋಗಳನ್ನ, ಇವ್ರನ್ನೆಲ್ಲ ತೋರಿಸಿ ಜನಗಳನ್ನ ಇಂಪ್ರೆಸ್ ಮಾಡ್ತಾರೆ ಅಂತ. ಸೊ ಇದು ನಿಮ್ಗೆ ಇಂಪ್ರೆಸ್ ಮಾಡೋ ಥರ ಇದೆಯಾ ಅಥವಾ ನಿಜವಾದ ಸೇವೆ ಅಂತ ಅನ್ನಿಸ್ತಾ ಇದೆಯಾ? ಯಾರ ಥರ ಮಾತಾಡ್ತಾರೋ ಫಸ್ಟ್ ಬಂದು ಇಲ್ಲಿ ನಿಂತ್ಕೊಂಡು ನೋಡಬೇಕು. ಇಲ್ಲಿ ಜಾಗನ ಇಲ್ಲಿ ಅವ್ರ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂತಿದಾರೆ ಇಲ್ಲ ಜನಕ್ಕೋಸ್ಕರ ಮಾಡ್ತಾ ಇದಾರೆ ಗೊತ್ತಾಗುತ್ತೆ. ಯಾರೋ ಒಬ್ರು ಮಾಡೋದ್ರಿಂದ ನಿಷ್ಠೆಯಿಂದ ಯಾರು ಕೆಲಸ ಮಾಡ್ಕೊಂಡ್ಬರ್ತಾರೋ ಅವ್ರಿಗೆ ಈ ಥರ ಕೆಟ್ಟ ಹೆಸರು ಬರೋದು ಸಾಮಾನ್ಯ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಎಲ್ಲರೂ ಚೆನ್ನಾಗಿದ್ದೀರಾ? ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳ ಜೊತೆಯಲ್ಲಿ ಮುನ್ರಾಜು ಗೊಟ್ಟಿಗೆರೆ ಅವ್ರದ್ದು ಜನ್ಮದಿನ. ಭಾಳ ಅರ್ಥಪೂರ್ಣವಾದಂಥ ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ಕೂಡ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆ ಆಚರಣೆ ಮಾಡ್ತಾ ನಿಮ್ಗಳಿಗೆಲ್ರಿಗೂ ಕೂಡ ಪ್ರಸಾದದ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ. ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಕೂಡ ಕೈನ ಮುಂದೆ ಚಾಚಿ ಅವ್ರಿಗೆ ಒಳ್ಳೇದಾಗಲಿ, ಭಗವಂತ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕರುಣಿಸ್ಲಿ. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸೊ ಮಚ್. ಅವ್ರಿಗೂ ಕೂಡ ನಮ್ಮ ಪರವಾಗಿ ಇರತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಜನಸ್ನೇಹಿ ಆಶ್ರಮದ ಬಗ್ಗೆ? ಸುಮಾರು ಇವಾಗ 100ರಿಂದ 150 ಜನಕ್ಕೆ ಊಟ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಸುಮಾರು ವರ್ಷಗಳಿಂದ. ನಾವು ಪ್ರತಿ ವರ್ಷ ನಮ್ಮ ತಂದೆಯವ್ರದ್ದು ಹುಟ್ಟುಹಬ್ಬ ಇಲ್ಲೇ ಆಚರಿಸ್ತಾ ಇದ್ದೀರಿ. ಇನ್ನೂ ಮುಂದಿನ ದಿವಸಗಳಲ್ಲಿ ಇನ್ನೂ ಶಕ್ತಿ ಕೊಟ್ಟರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡ್ತೀರಿ. ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ? 2 ವರ್ಷದಿಂದ ಬರ್ತಾ ಇದ್ದೀವಿ. 2 ವರ್ಷದಿಂದ ಬರ್ತಾ ಇದ್ದೀರಾ. ಸೊ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಿದ್ದಾರೆ ಆಶ್ರಮಗಳಂದ್ರೆ ಫೇಕು, ಸುಳ್ಳು, ಅಂದರೆ ಸಿಂಪತಿಗೋಸ್ಕರ ಮಾಡ್ತಾ ಇದ್ದೀವಿ ಅಂತ. ತಮಗೇನು ಅನಿಸುತ್ತೆ? ಯಾರೋ ಇವಾಗಿರೋ ಈ ಪೀಳಿಗೆಗೆ ಏನು ಹೇಳೋದಂದರೆ ಅವ್ರ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಬೇಕು. ರೋಡಿಗೆ ಬಿಡಬಾರ್ದು, ಇನ್ನು ನೋಡ್ದಿರಾ ಇದು ಮಾಡಬಾರ್ದು. ಅದರಿಂದ ಈ ಆಶ್ರಮಗಳಿಗೆ ಬಂದು ಸೇರ್ಕೊಂಡು ಅವರು ನೋವು ಅನುಭವಿಸ್ತಾ ಇದ್ದಾರೆ. ಆ ರೀತಿ ಮಾಡಬಾರ್ದು ಅಂತ ಕೇಳಿ. ಸೊ ಆಶ್ರಮ ಹೇಗಿದೆ ನಿಮ್ಮ ಪ್ರಕಾರ? ಚೆನ್ನಾಗಿದೆ ಅಣ್ಣ. 150 ಜನಕ್ಕೆ ಊಟ ಹಾಕೋದಂದರೆ ಅಷ್ಟು ಸಾಮಾನ್ಯ ಅಲ್ಲ. ನೀವು ಹಾಕ್ಕೊಂಬರ್ತಾ ಇದ್ದೀರಾ, ನಿಮಗೆ ಕಂಗ್ರಾಟ್ಸ್ ಹೇಳ್ಬೇಕು. ಥ್ಯಾಂಕ್ ಯು ಅಣ್ಣ. ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಿದ್ದಾರೆ ಆಶ್ರಮಗಳಂದ್ರೇ ಫೇಕು, ಸಿಂಪತಿಗೋಸ್ಕರ ಮಾಡ್ತಾರೆ ವಿಡಿಯೋಗಳನ್ನ, ಇವ್ರನ್ನೆಲ್ಲ ತೋರಿಸಿ ಜನಗಳನ್ನ ಇಂಪ್ರೆಸ್ ಮಾಡ್ತಾರೆ ಅಂತ. ಸೊ ಇದು ನಿಮ್ಗೆ ಇಂಪ್ರೆಸ್ ಮಾಡೋ ಥರ ಇದೆಯಾ ಅಥವಾ ನಿಜವಾದ ಸೇವೆ ಅಂತ ಅನ್ನಿಸ್ತಾ ಇದೆಯಾ? ಯಾರ ಥರ ಮಾತಾಡ್ತಾರೋ ಫಸ್ಟ್ ಬಂದು ಇಲ್ಲಿ ನಿಂತ್ಕೊಂಡು ನೋಡಬೇಕು. ಇಲ್ಲಿ ಜಾಗನ ಇಲ್ಲಿ ಅವ್ರ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂತಿದಾರೆ ಇಲ್ಲ ಜನಕ್ಕೋಸ್ಕರ ಮಾಡ್ತಾ ಇದಾರೆ ಗೊತ್ತಾಗುತ್ತೆ. ಯಾರೋ ಒಬ್ರು ಮಾಡೋದ್ರಿಂದ ನಿಷ್ಠೆಯಿಂದ ಯಾರು ಕೆಲಸ ಮಾಡ್ಕೊಂಡ್ಬರ್ತಾರೋ ಅವ್ರಿಗೆ ಈ ಥರ ಕೆಟ್ಟ ಹೆಸರು ಬರೋದು ಸಾಮಾನ್ಯ. ಅದ್ರ ಬಗ್ಗೆ ನೀವು ದಯವಿಟ್ಟು ತಲೆ ಕೆಡಿಸ್ಕೊಳ್ಬೇಡ್ರಿ. ಇನ್ನೂ ನಿಮ್ಗೆ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ಬರುತ್ತೆ, ಒಳ್ಳೇದಾಗುತ್ತೆ, ಮಾಡ್ಕೊಂಡು ಹೋಗಿ. ಸೊ ನಿಮ್ಗೆ ಅನಿಸಿರೋ ಪ್ರಕಾರ ಆಶ್ರಮ ಹೇಗಿದೆ? ಇಲ್ಲಿ ಬಂದು ನೋಡಿದ ಮೇಲೆ ಹೇಳ್ತಾರೆ ನಾನು ಸರ್, ಇದೇ ಒಂದು ಸ್ವರ್ಗ ಇದ್ದಂಗಿದೆ. ಇಲ್ಲಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ, ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್. ಒಳ್ಳೇದಾಗಲಿ. ಯಾಕಂದರೆ ಜನಗಳ ಪ್ರೀತಿ, ಜನಗಳ ಆಶೀರ್ವಾದ, ಅವ್ರು ಕೊಟ್ಟಂಥ 1 ರೂಪಾಯಿ ದೇಣಿಗೆಯಿಂದನೇ ಇದು ನಡೀತಾ ಇರೋದು. ಸೊ ನಮ್ಮ ಗಜ ಅವರು ಇವಾಗ ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಜೋರಾಗಿ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಮುನ್ರಾಜ್ ಸರ್. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.